ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರಿ, ವಿಷಯ ಏನು ಅಂತ ಹೇಳು. ಪುಟ್ಟಕ್ಕನ ಮನೆ ತಾವ್ ಬಂದ್ರೆ ನಿಂಗೆ ಎಲ್ಲ ಗೊತ್ತಾಯ್ತದೆ. ಬಾ. ಅಯ್ಯೋ ತಾಯಿ, ನಾನು ಮಾಡೋ ಎಲ್ಲ ಕೆಲಸನೂ ಉಲ್ಟಾ ಹೊಡಿತೈತೆ. ನಾನು ಅಲ್ಲಿಗೆ ಬಂದು ನೀನು ಮಾಡೋ ಕೆಲಸನೂ ಹಳ್ಳ ಹಿಡಿದ್ರೆ ಸುಮ್ಮನೆ ಯಾಕೆ? ಹಂಗಾರೆ ಬೇಡ ಬಿಡವ. ಪುಟ್ಟಕ್ಕನ ಮನೆಗೆ ಬಂದಿದ್ಯಾ ಅಂದ್ಮ್ಯಾಕೆ ನೀನು ಹೇಳಿದ ಪ್ಲಾನು ಕೆಲಸ ಮಾಡ್ತೈತೆ ಅಂತ ಅನ್ನೋ. ದೊಡ್ಡ ಸಮಾಚಾರನೇ. ಅಂದರೆ ಪುಟ್ಟಕ್ಕನು ಬಂಗಾರಮ್ಮ ದೂರ ಆಗ್ಬಿಡ್ತಾರಾ? ಹಂಗಾಗ್ಬೇಕು ಅಂತಾನೆ ಅಲ್ವೇ ಮಗಿಗೆ ನಂಜೇರ್ಸಿದ್ದು. ನೀನು ಬಿಡು ನಂಜಮ್ಮ, ಚೋಳಿದ್ದಂಗೆ. ನಿನ್ನ ಪಾರಪತ್ಯದಲ್ಲಿ ಯಾರಾನ ಉಸುರು ಬಿಡೋಕ್ಕಾಯ್ತದ? ಉಸಿರು ಬಿಟ್ರೆ ಅದೇ ಕೊಂಚ ಕೊಂದು ಬಿಡಕ್ಕಿಲ್ವಾ? ಸರಿ ಸರಿ, ನೀನು ಅಲ್ಲಿಗೆ ಹೋಗಿರೋ ಕೆಲಸನ ಸುರಜ್ಕೊ. ಆಯ್ತು, ಮಡಗ್ಲೇ. ಪುಟ್ಟಕ್ಕ, ಇವತ್ತು ನಿನ್ನ ಜೀವನದಾಗೆ ನೆಮ್ಮದಿನೇ ಕಳ್ಕೊಳ್ಳುವಂಥ ದಿನ. ಬರ್ತೀನಿ ಪುಟ್ಟಕ್ಕ. ಪುಟ್ಟಕ್ಕ, ತೇರಿ ಯಾವನ್ನಾದ್ರೂ ಮುಗಿಸು ಅಂದರೆ ಒಂದು ಹನಿ ರಕ್ತ ಕೆಳಗೆ ಚೆಲ್ದಿರಂಗೆ ಮುಗಿಸ್ಬಿಡ್ಬೋದು. ಆದರೆ ಇದ್ಯಾವ ನರ್ಕ ಗುರು ಅಳೋದು? ಮನೆಯವರೆಲ್ಲ ಸೇರಿ ಮನೇಲಿ ಯಾರಿಗೂ ಹೋದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ ಅಂತ ಕುಟುಂಬ ಸಮೇತರಾಗಿ ನಿಂತವ ಬಂದಿದ್ದೀನಿ ಯಾರೇ. ಆದ್ರೆ ನೀನ್ ಮಾಡಿದ್ಯ ಅನ್ನೋದು ಯಾವ್ರೆ? ಸಿಹಿ ಕೂಸನ್ನ ಆಸ್ಪತ್ರೆ ಸೇರಾಗಿ ಮಾಡ್ಬಿಟ್ಟಿಯಲ್ಲ. ಆ ಕಂದನ್ನ ನಾನು ಹೆಂಗ್ ಮಾಡ್ಲಿ? ಇಲ್ಲ, ನನಗ್ ನೋಡಕ್ಕಾಗಕ್ಕಿಲ್ಲ. ನಾನು ಬದುಕಿರ್ಬಾರ್ದು. ಬಂಗಾರ, ಹಿಂಗೆಲ್ಲ ಮಾತಾಡ್ಬೇಡ. ನನ್ನ ಬಂಗಾರ ಯಾವತ್ತೂ ಹಿಂಗೆ ಮಾತಾಡಿಲ್ಲ. ಮುಂದೆ ಹಿಂಗೆ ಮಾತಾಡಬೇಡ. ಕಂಟಿಗೆ ಫೋನ್ ಮಾಡಿ ಏನಾಯ್ತಂತ ಕೇಳ್ಕೊಳಮ್ಮ. ಹಲೋ ಗಂಟಿ, ಡಾಕ್ಟ್ರಿ ಏನಂದ್ರು? ಅಪ್ಪ ಹೆರಿಗೆ ಆಗಿದ ತಕ್ಷಣ ಮಗಿನ ಆಸ್ಪತ್ರೆ ಕರ್ಕೊಬರ್ಬೇಕಾಯ್ತು ಅಂತ ಹೇಳ್ತಿದ್ರು. ಅಂದ್ರೆ ಈಗೇನು ಮಾಡಕ್ಕಾಗಲ್ಲ ಅಂತಲೇ? ನಾನ್ ಯಾವ್ರಿಗೂ ಹಿಂಗೆಲ್ಲ ಆಗೋಯ್ತು. ಅಯ್ಯೋ ದೇವ್ರೆ, ನನ್ ಪಿರಾಣ ತಕೊಂಬಿಡು, ಆದ್ರೆ ನನ್ ಮಗಿನ ಕಾಪಾಡವ. ಅಪ್ಪ ಹಂಗೆಲ್ಲ ಮಾತಾಡ್ಬೇಡವ. ನೀನೇ ಹಿಂಗೆ ಹತ್ಕೊಂಡು ಕೂತ್ಕೊಂಡ್ರೆ ಬಸ್ಸಿಗೆ ಯಾರು ಸಮಾಧಾನ ಮಾಡ್ತಾರೆ? ಮಗಿ ಜೊತೆ ಬಸ್ಸು ಅವಳ? ಇಲ್ಲವ, ಒಳಕ್ಕೆ ಯಾರನ್ನೂ ಬಿಡ್ಲಿಲ್ಲ. ಬಸ್ಸು ಇಲ್ಲ, ಅಳ್ತಾವಳೆ. ಅವ ಓಸಿ ಸಮಾಧಾನ ಹೇಳವ. ಅಯ್ಯಯ್ಯ ಇಲ್ಲಪ್ಪ, ಅವಳ ತವ ಮಾತಾಡೋಷ್ಟು ಶಕ್ತಿ ನನ್ನಲ್ಲಿಲ್ಲ. ಅವಳಳು ನನ್ನ ಕಿವಿಗೆ ಬಿದ್ದರೆ ನನ್ನ ಹೊಟ್ಟೆನಾಗೆ ಬೆಂಕಿ ಆಗ್ತಂಗೆ ಆಗ್ತೈತೆ. ಬಂಗಾರ, ಬಾ ಆಸ್ಪತ್ರೆಗೆ ಹೋಗಿ ಬರಮ್ಮ. ಅವ್ವ, ನಾನು ಯೋನ್ ತ್ಯಪ್ ಮಾಡಿದೆ ಅಂತ ನನ್ನ ಮಗಿಗೆ ಈ ಕಷ್ಟ ಕೊಡ್ತಿದ್ಯವ್ವ. ನೋಡು, ಈ ಬಂಗಾರವ ನೋಡಕ್ಕೆ ಸ್ಯಾನೆ ಕಟ್ಟಿ ಇರ್ಬೋದು,
ಆದರೆ ನನ್ನ ಮಗಳು ಇತಿಯಾದ ಹಾಗೆ ಇದನ್ನೆಲ್ಲ ನೋಡೋ ಶಕ್ತಿ ನನಗಿಲ್ಲವ. ನನಗಿಲ್ಲ ತಾಯಿ. ಆಸ್ಪತ್ರೆಗೆ ಹೋಗಿ ಅಲ್ಲಕ್ಕಂದವ ಮಲ್ಗಿರೋದನ್ನ ನೋಡೋ ಶಕ್ತಿ. ಬಂಗಾರ ಸಮಾಧಾನ ಮಾಡ್ಕ. ಅಯ್ಯ ನಂಬಿಟ್ಟ ಪೆದ್ದ ನನ್ನ ಮಗ. ವಸುನೇ ಹಾಸ್ಪಿಟಲಿಗೆ ಬಾ ಅಂತ ಕೇಳ್ಕೊಂಡ್ರು. ಮಗುಗೆ ಅಷ್ಟು ಸೀರಿಯಸ್ ಆಗಿದೆ ಅಂತ ಗೊತ್ತಾದ್ರು ಅತ್ತೆ ಹಾಸ್ಪಿಟಲ್ಗೆ ಹೋಗ್ತಿಲ್ಲ ಅಂದರೆ ಪುಟಕ, ಏ ಪುಟಕ, ಬಾರೇಲಿ ಪುಟಕ. ಜಮ್ಮ ಯಾಕೆ ಹಿಂಗೆ ಕೂಗಾಡ್ತಿದ್ಯಾ? ಆ ಬಿಲ್ದಲ್ಲಿರೋ ಇಲಿ ಹೊರಗೆ ಬಂದು ಕಿಚ ಪಿಚ ಅಂದ್ಬಿಟ್ರೆ ಕಾರಣ ಹೇಳ್ಬಿಡ್ಬೇಕಾ? ಕರಿ ನೀನ್ ಎಂಟ್ರನ್ನ ಹೊರಗೆ ಹೇಳ್ತೀನಿ. ಏ ಪುಟಕ, ಬಾ ಆಚೆ. ಯಾಕೆ ಜಮ್ಮ ಹೆಂಗೆಂಗು ಮಾತಾಡ್ತಿದ್ಯಾ? ಕರಿ ಆಚೆ ಅಂದೆ. ಏ ಪುಟಕ, ನಂಜವ್ವ ಮೆತ್ತಗೆ ಮಾತಾಡು. ಅಯ್ಯ ಪುಟಕನ್ ಕರಿ ಹೊರಗೆ. ಯೋನ್ ನಂಜವ್ವ, ಓಹ್ ಬಂದ್ಯಾ? ಬಾ, ನಿನ್ಗೋಸ್ಕರನೇ ಕಾಯ್ತಿದ್ದೆ. ನಂಗೋಸ್ಕರ ಕಾಯ್ತಿದ್ಯಾ? ಏನವ ವಿಷಯ? ಬಿಸಿ ಇರೋದಕ್ಕೆ ಅಲ್ವೇ ಆಟೋದಿಂದ ಗಂಟು ಹರ್ಕೊಂಡು ಕೂಗ್ತಾ ಇರೋದು. ಹಿಂಗ್ ಮಳ್ಳಿಯಾಗಿ ನಿಂತ್ಕೊಂಡಾಗ್ಲೇ ನನ್ನ ಬಾಯಿಂದ ಯೋಚಿಕೆ ಮಾತು ಬರೋದು. ನಾನು ಏನ್ ಮಾಡಿದೆ ಅಂತ ಹಿಂಗೆಲ್ಲ ಮಾತಾಡ್ತಿದ್ಯಾ ನಂಜವ್ವ? ನಿನ್ ಮ್ಯಾಕೆ ಜೀವನ ಮಡಿಕೊಂಡಿದ್ದ ಬಂಗಾರಮ್ಮನಿಗೆ ಮೋಸ ಮಾಡ್ತಿದ್ಯಲ್ಲ, ಇದು ಸರಿಯೇ? ಹಣ ಅಂತಸ್ತು ಅಂತ ನೋಡ್ದೆ ಬಂಗಾರಮ್ಮ ನಿನ್ಗೆ ಅಕ್ಕನ ಸ್ಥಾನನೇ ಕೊಟ್ಟಿದ್ಲು. ಅದ್ದಿನ ಸಾಕಾಗ್ನಿಲ್ವೇ? ನಂಜವ್ವ ನೀ ಏನ್ ಹೇಳ್ತಾ ಇದೆಯೋ ನಂಗೆ ಗೊತ್ತಾಯ್ತಿಲ್ಲ. ಓ ಹಂಗಾರೆ ಬಿಡಿಸಿ ಹೇಳ್ತೀನಿ, ಕೇಳಿಸ್ಕೊ. ಆ ಬಂಗಾರಮ್ಮ ನಿನ್ ಮ್ಯಾಕೆ 7 ಜನ್ಮಕ್ಕಾಗಷ್ಟು ದ್ವೇಷ ಮಡಿಕೊಂಡವಳೆ. ಅವಳು ಪಾಪಕ್ಕೆ ಉರಿದು ಬೂದಿ ಆಗ್ಲಿಲ್ಲ ಅಂದ್ರೆ ಅಷ್ಟು ಸಾಕು. ಚಾಮುಂಡವ್ವ, ಯೋನವ ಇದು? ನಾನು ಯೋನ್ ತೆಪ್ಪು ಮಾಡಿವ್ನಿ? ಅಲ್ಲ ಪುಟಕ, ನಿನ್ ಚೂರಾದ್ರೂ ಪಾಪ ಪ್ರಜ್ಞೆ ಕಾಡಕ್ಕಿಲ್ವಾ? ಗೋಸಿ ಗೂಸ್ನ ನುಂಗ್ಕೊಳಕ್ ನೋಡಿದ್ಯಲ್ಲ ನೀನು. ಅಯ್ಯೋಯ್ಯಪ್ಪ, ಯೋನ್ ನಂಜವ್ವ, ಅಯ್ಯೋ ಯೋನ್ ಮಾತಾಡ್ತಿದ್ಯೋ ನೀನು? ನಾಟಕ ಆಡ್ಬೇಡ ನೀನು. ನಾನು ನಾಟಕವೇ? ನಾನು ಯಾಕೆ ನಾಟಕ ಮಾಡಲಿ? ಇದು ಈಗ ಗೊತ್ತಾಯ್ತದೆ. ಹಳ್ಳಿನ ಕುರುಡು ಹಗ್ಲೊತ್ತು ನಂಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.